ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮ್ಯಾಂಗೋ ಕೇಸರಿ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗಂತೂ ಮ್ಯಾಂಗೋ ಸೀಸನ್. ಅದಕ್ಕೆ ಮ್ಯಾಂಗೋಲಿ ನೋಡೋಣ ಎಷ್ಟು ರೆಸಿಪೀಸ್ ಆಗುತ್ತೋ ಅಷ್ಟು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಎರಡನೇ ರೆಸಿಪಿ. ಫ್ರೆಂಡ್ಸ್, ಲಾಸ್ಟ್ ಟೈಮು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸಿದ್ದೆ. ಇವತ್ತು ಮ್ಯಾಂಗೋ ಕೇಸರಿ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬರದೇ ಇರೋರು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಹೇಗೋ ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಅಲ್ಲಿ ಒಂದು ಸ್ವಲ್ಪ ರೆಸಿಪೀಸ್ ಕಲ್ತ್ಕೊಂಡ್ರೆ ಎಲ್ಲ ಸೀಸನಲ್ಲೂ ಮ್ಯಾಂಗೋ ಸಿಗೋಲ್ಲ. ಅದಕ್ಕೋಸ್ಕರ ಈ ಸೀಸನಲ್ಲಿ ಮ್ಯಾಂಗೋ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಸಿಪೀಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಎರಡನೇ ರೆಸಿಪಿ. ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದೆ, ಇವತ್ತು ಮ್ಯಾಂಗೋ ಕೇಸರಿ ಭಾತನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮ್ಯಾಂಗೋ ಒಂದು ದೊಡ್ಡದು ನಮ್ಮ ಮನೆಯಲ್ಲಿ ದೊಡ್ಡ ಸೈಜೇ ಇತ್ತು. ಒಂದು ಮ್ಯಾಂಗೋ ತೊಗೊಂಡು ನಾನು ಇವತ್ತು ಕೇಸರಿ ಭಾತನ್ನು ಮಾಡ್ತಾರೆ ನೋಡಿ. ಈ ಥರ ಕಟ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಮ್ಯಾಂಗೋನ. ನಾನಂತೂ ಯಾವಾಗಲೂ ಇದೇ ಥರನೇ ಕಟ್ ಮಾಡಿಕೊಂಡು ತಿನ್ನುವಾಗಲೂ ಅಷ್ಟೇ ಇದೇ ಥರನೇ ಕಟ್ ಮಾಡಿಕೊಂಡು ತಿನ್ನೋದು. ಏನೋ ಒಂಥರ ಚೆನ್ನಾಗಿರುತ್ತೆ ಈ ಥರ ಕಟ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಈ ಥರ ಮ್ಯಾಂಗೋನೆಲ್ಲ ಕಟ್ ಮಾಡಿ ಸ್ಲೈಸ್ ಥರ ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಮ್ಯಾಂಗೋ ಪ್ಯೂರ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೀರೇನು ಹಾಕಬಾರ್ದು, ಮಾವಿನ ಹಣ್ಣು ಮಾತ್ರ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣು ನೋಡಿ ತೊಗೊಳ್ಬೇಕು. ಹಾಗೆ ಸ್ವೀಟಾಗಿರೋ ಅಂಥ ಮಾವಿನ ಹಣ್ಣನ್ನ ತೊಗೊಳ್ಬೇಕಾಗುತ್ತೆ. ಯಾಕೆಂದರೆ ಹುಳಿ ಇದ್ದರೆ ಆ ಕೇಸರಿ ಭಾತು ಅಷ್ಟೇ ಸ್ವಲ್ಪ ಹುಳಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹಣ್ಣಾಗಿರೋ ಅಂಥ ಮ್ಯಾಂಗೋ, ಚೆನ್ನಾಗಿ ಸ್ವೀಟ್ ಇರೋ ಅಂಥ ಮ್ಯಾಂಗೋನ ತೊಗೊಂಡು ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ತುಂಬಾ ಸಖತ್ತಾಗಿರುತ್ತೆ, ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾರಿಗಾದರೂ ಈ ಥರ ಕೇಸರಿ ಭಾತ್ ಅಂದರೆ ಮ್ಯಾಂಗೋ ಕೇಸರಿ ಭಾತ್ ಮಾಡೋದಕ್ಕೆ ಬರಲ್ಲ ಅನ್ನೋರು ನೋಡಿ ಈ ಥರ ಮಾಡಿಕೊಂಡು ಕಲ್ತ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಒಂದು 3 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ಸ್ವಲ್ಪ ಕರ್ಗಿ ಆದಮೇಲೆ, ಅದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಫಸ್ಟು ದ್ರಾಕ್ಷಿ ಗೋಡಂಬಿ ಹಾಕಿ ಇದರಲ್ಲಿ ಫ್ರೈ ಮಾಡಿ ಇಟ್ಕೊಳ್ತೀನಿ. ಇವಾಗಲೇ ಫ್ರೈ ಮಾಡಿ ಇಟ್ಕೊಂಡ್ಬಿಡೋದೇ ಬೆಸ್ಟು. ಮತ್ತು ಲಾಸ್ಟಲ್ಲಿ ಇನ್ನೊಂದು ಸಾರಿ ಎಲ್ಲ ತುಪ್ಪ ಹಾಕಿ ಫ್ರೈ ಮಾಡೋದು ಎರಡೆರಡು ಸಾರಿ ಕೆಲಸ ಅಂತೂ ಇರಲ್ಲ. ಅದಕ್ಕೆ ಇವಾಗಲೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಫಸ್ಟು ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ. ಫಸ್ಟೇ ಎರಡನ್ನೂ ಹಾಕ್ಬಿಟ್ರೆ ದ್ರಾಕ್ಷಿ ತುಂಬ ಸೀದೋಗ್ಬಿಡುತ್ತೆ, ಅದು ಕಲರೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗೋಡಂಬಿ ಫ್ರೈ ಆಗೋ ಸ್ವಲ್ಪ ಟೈಮ್ ತೊಗೊಳುತ್ತೆ. ದ್ರಾಕ್ಷಿ ಏನೂ ಇಲ್ಲ, ಸ್ವಲ್ಪ ಬಿಸಿ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿದರೆ ಆ ಬಿಸಿಗೆ ನೋಡಿ ಈ ಥರ ಎಲ್ಲ ಫ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಂಡು ಅದನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ಈಗ ಈ ಬಿಸಿ ಆಗಿರೋ ತುಪ್ಪಕ್ಕೆ ಒಂದು ರವೆನ ಹಾಕ್ತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ ರವೆ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಆದರೂ ಹಾಕ್ಕೊಳ್ಳಿ, ದಪ್ಪ ರವೆ ಅಂತೂ ಬೇಡ. ಇದನ್ನು ಮೀಡಿಯಮ್ ಸೈಜ್ ರವೆ ಹಾಕಿದ್ದೀನಿ ನಾನು. ಇದನ್ನು ಈ ತುಪ್ಪದಲ್ಲೆಲ್ಲ ಈ ಥರ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ರವೆನ ಹದವಾಗಿ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಉರಿಯೋದು ಹೆಚ್ಚು ಕಡಿಮೆ ಆಗಿದ್ರೆ, ಸ್ವಲ್ಪ ಕಡಿಮೆ ಹುರಿದಿದ್ರು ಅದೊಂಥರ ಅಂಟಂಟು ಬರುತ್ತೆ. ಅದಕ್ಕೆ ರವೆನ ಕರೆಕ್ಟಾಗಿ ಕೇಸರಿ ಭಾತ್ ಉದುರುದ್ರ ಬರೋ ಥರ ಕೈಗೆ ಸ್ಪೂನ್ಗೆಲ್ಲ ಮೆತ್ಕೊಳ್ದೆ ಇರೋ ಥರ ರವೆನ ಹುರ್ಕೊಬೇಕು. ರವೆ ಹುರ್ಕೊಳ್ಳೋದು ಹೆಚ್ಚು ಕಡಿಮೆ ಆದರೆ ಕೇಸರಿ ಭಾತ್ ಕರೆಕ್ಟಾಗಿ ಬರೋಲ್ಲ. ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಕಾಯ್ತಾ ಇದೆ. ಈಗ ನೋಡಿ, ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಸಾಕಾಗುತ್ತೆ ಅರ್ಧ ಕಪ್. ತುಂಬ ಸ್ವೀಟ್ ತಿನ್ನೋರು ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಮ್ಯಾಂಗೋಲ್ಲೇ ಸ್ವೀಟ್ ಇರುತ್ತೆ, ಅದಕ್ಕೆ ಸಕ್ಕರೆನೂ ಜಾಸ್ತಿ ಆಗಿಬಿಟ್ರೆ ಹೆವಿ ಸ್ವೀಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮೀಡಿಯಮ್ ಆಗಿ ಸ್ವೀಟ್ ತಿನ್ನೋರು ನಾನು ಹೇಳೋ ಮೆಜರ್ಮೆಂಟು ಸಾಕಾಗುತ್ತೆ. 1 ಕಪ್ ರವೆ, ಅರ್ಧ ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ಮ್ಯಾಂಗೋಲ್ಲೂ ಸ್ವೀಟ್ ಇರುತ್ತೆ ಅಲ್ವಾ. ಫ್ರೆಂಡ್ಸ್, ಇದನ್ನು ಮೆಲ್ಟ್ ಆದಮೇಲೆ ಕಾಯಿಸ್ಕೊಂಡಿರೋ ನೀರನ್ನು ಹಾಕಿ ಎಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಸಕ್ಕರೆನೇ ರವೆ ಜೊತೆ ಹಾಕಿ ಯಾಕಪ್ಪ ಮಿಕ್ಸ್ ಮಾಡ್ತೀವಿ ಅಂದರೆ, ನಾವು ನೀರನ್ನು ಹಾಕಿದಾಗ ಅಥವಾ ಹಾಲನ್ನು ಹಾಕಿದಾಗ ಅದು ಗಂಟು ಆಗಬಾರ್ದು ಅಂತ. ಸಕ್ಕರೆ ಹಾಕದೆ ರವೆಗೆ ನೀರು ಅಥವಾ ಹಾಲನ್ನು ಹಾಕ್ಬಿಟ್ರೆ ರವೆ ಗಂಟುಗಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ರವೆಗೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ರವೆ ಗಂಟು ಕಟ್ಟಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ಇಲ್ಲಿ ನಾನು ಹಾಲು ಹಾಕ್ತಾಯಿಲ್ಲ, ಬೇಕಿದ್ದರೆ ಹಾಲನ್ನು ಹಾಕ್ಕೊಳ್ಳಿ. 1 ಕಪ್ ರವೆಗೆ 1 ಕಪ್ ಹಾಲು, 2 ಕಪ್ ನೀರನ್ನು ಹಾಕಬೇಕಾಗುತ್ತೆ. ಅಥವಾ ಈಕ್ವಲ್ ಆಗಿ ಹಾಕ್ಕೊಂಡ್ರು ಓಕೆ. ಒಬ್ಬೊಬ್ರಿಗೆ ಹಾಲು ಹಾಕಿ ಮಾಡೋದು ಇಷ್ಟ ಆಗಲ್ಲ, ನಮಗೂ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹಾಲನ್ನು ಸ್ಕಿಪ್ ಮಾಡಿದ್ದೀನಿ, ಬರೀ ನೀರನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಫುಡ್ ಕಲರ್ ಸ್ವಲ್ಪ ಹಾಕ್ಕೊಳ್ಳಿ, ಅದು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಲರು ಚೆನ್ನಾಗಿ ಕಾಣಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಫುಡ್ ಕಲರನ್ನು ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಬೆಂದಿದೆ ಅಂದಾಗ, ಅಂದರೆ ರವೆ ಬೆಂದ ಆದಮೇಲೆ ಈ ಮ್ಯಾಂಗೋ ಪ್ಯೂರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಎಲ್ಲ ಇದನ್ನು ಮಿಕ್ಸ್ ಮಾಡಬೇಕು. ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಹೈ ಫ್ಲೇಮ್ ಇಟ್ಟರೆ ತಳ
ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಈಕ್ವಲಾಗಿ ಒಂದೇ ಸಮನೆ ಮಿಕ್ಸ್ ಆಗಿದೆ ಅಂತ. ಆ ರವೆ ಮ್ಯಾಂಗೋ ಅದೇನು ಸಪ್ರೇಟ್ ಅಂತ ಕಾಣ್ತಾ ಇಲ್ಲ, ಎಲ್ಲ ಚೆನ್ನಾಗಿ ಈಕ್ವಲಾಗಿ ಮಿಕ್ಸ್ ಆಗಿದೆ. ಇದು ಬೇಯೋದು ನೋಡಿ ಗೊತ್ತಾಗುತ್ತೆ. ಈ ಥರ ಬಾಣಲಿ ಅಂದರೆ ತವಾ ಬಾಣಲಿ ಏನರಲ್ಲಿ ಮಾಡಿರ್ತೀವೋ ಅದು ಈ ಥರ ಅಂಟ್ಕೊಳ್ಳಲ್ಲ, ಅದಕ್ಕೆ ಎಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ. ಇದೆಲ್ಲ ಚೆನ್ನಾಗಿ ಬೆಂದ ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಕೇಸರಿಬಾತ್ ರೆಡಿ ಆಗುತ್ತೆ. ಯಾವಾಗಲೂ ಒಂದೇ ಥರ ಕೇಸರಿಬಾತ್ ಮಾಡ್ತಾಯಿದ್ರೆ ರವೆಯಲ್ಲೇ ಮಾಡ್ತಿರ್ತೀವಲ್ವ, ಅದಕ್ಕೆ ಈಗ ಮ್ಯಾಂಗೋ ಸೀಸನ್ ಮ್ಯಾಂಗೋಲ್ಲೂ ಮಾಡಿಕೊಂಡ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ, ಮ್ಯಾಂಗೋ ಕೇಸರಿಬಾತ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.